ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದ್ರಗುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಟ್ಯೂಪಲ್ ಮತ್ತು ಅವಿರತ ಸಂಸ್ಥೆಯ ಸಹಯೋಗದಲ್ಲಿ ಸರ್ಕಾರಿ ಶಾಲೆಗೆ 4 ಕಂಪ್ಯೂಟರ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು. ಇನ್ನು ನೂತನ ಗಣಕಯಂತ್ರ ಕೊಠಡಿಗೆ ಬಮೂಲ್ನ ಮಾಜಿ ಅಧ್ಯಕ್ಷರಾದ ಬಿಜೆ ಆಂಜನಪ್ಪರವರು ಮತ್ತು ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನುಪಮಾ ನಾರಾಯಣ್ ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿ ರಾಜೇಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿದ್ರಗುಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಶ್ರೀನಿವಾಸ್, ಮಂಜುನಾಥ್, ಶ್ರೀರಾಮಪ್ಪ, ಮಂಜು, ಕಿರಣ್, ಪ್ರವೀಣ್, ಪ್ರದೀಪ್, ವಿಜಯ್, ವಿನೋದ್, ಶ್ರೀಕಾಂತ್, ಸೋಮಶೇಖರ್, ಬಾಲಾಜಿ ಮತ್ತು ಊರಿನ ಗ್ರಾಮಸ್ಥರು ಮತ್ತು ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಸಂಸ್ಥೆಯಿಂದ ನಮ್ಮ ಸರ್ಕಾರಿ ಶಾಲೆಗೆ ಬಿದ್ರಗುಪ್ಪೆ ಸರ್ಕಾರಿ ಶಾಲೆಗೆ ಇವತ್ತು ಉಚಿತವಾಗಿ ಎಕ್ಸ್ಪಲ್ಸ್ ಕಂಪನಿಯಿಂದ ಸಂಸ್ಥೆಯಿಂದ ವಿನೋದ್ ಮತ್ತು ಶ್ರೀಕಾಂತ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಬಡ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಉಚಿತವಾಗಿ 4 ಕಂಪ್ಯೂಟರ್ಗಳನ್ನು ಕೊಡೋಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಅವರಿಗೆ ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಅನುಪಮಾ ನಾರಾಯಣರವರು, ಮಾಜಿ ಅಧ್ಯಕ್ಷರಾದ ರಾಜೇಶ್ ಅವರು ಹಾಗೂ ಗ್ರಾಮದ ಹಿರಿಯರಾದ ಬಿ ಶ್ರೀರಾಮಪ್ಪ ಮತ್ತು ಎಚ್ ಶ್ರೀರಾಮಪ್ಪ ಹಾಗೂ ಸದಸ್ಯರಾದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಹೆಚ್ಚಿನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಆಸಕ್ತಿ ಬಂದಿರುವಂಥ ಎಲ್ಲ ನನ್ನ ಗ್ರಾಮದ ಸ್ನೇಹಿತರು, ವಿಜಯ್ ಅವರು ಮತ್ತು ಪಂಚಾಯಿತಿ ಸದಸ್ಯರಾದ ಮಂಜುರವರು, ಈ ಒಂದು ಇಂಥ ಕಾರ್ಯಕ್ರಮಗಳು ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತೈತೆ. ಈ ಒಂದು ಸಂಸ್ಥೆಯವರು ಇನ್ನೂ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಎಲ್ಲ ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಯಾಕಂದರೆ ಸರ್ಕಾರಿಯಿಂದಲೇ ಎಲ್ಲ ಅನುದಾನಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಕೆಲವು ಶಾಲೆಗಳಲ್ಲಿ ಬಹಳ ಶೌಚಾಲಯ ಸೌಲಭ್ಯ ಇರೋದಿಲ್ಲ, ಕಟ್ಟಡ ಸೌಲಭ್ಯ ಇರೋದಿಲ್ಲ, ಟೀಚರ್ಸ್ ಸೌಲಭ್ಯ ಇರೋದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ದಾನಿಗಳು ಉದ್ದೇಶಪೂರ್ವಕವಾಗಿ ಬಂದು ಸೇವೆ ಮಾಡೋ ಒಂದು ಮನೋಭಾವ ಇಟ್ಟು ಮುಂದಿದ್ದಾರೆ. ಮತ್ತೊಮ್ಮೆ ನಮ್ಮ ಗ್ರಾಮದ ಪರವಾಗಿ ವಿನೋದ್ ಮತ್ತು ಶ್ರೀಕಾಂತ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಂಸ್ಥೆಯ ಮುಂದೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಅವರ ಕೈಲಾದಷ್ಟು ಸಹಾಯವನ್ನು ಎಲ್ಲ ಶಾಲೆಗಳಿಗೆ ಒದಗಿಸಿಕೊಡಲಿ. ಅದೇ ರೀತಿ ನಮ್ಮ ಪಂಚಾಯತಿಯಿಂದಲೂ ಸಹ ಅನೇಕ ಯೋಜನೆಗಳನ್ನು ನಮ್ಮ ಶಾಲೆಗೆ ಕೊಟ್ಟಿದ್ದಾರೆ. ಮುಂದೆಯೂ ಸಹ ಈ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲಿ. ನನ್ನ ಟೀಚರ್ಸ್ ಕೊಟ್ಟಿದ್ದಾರೆ, ನಮ್ಮ ಶಾಲೆಯ ಎಲ್ಲ ಟೀಚರ್ಸು ಸಹ ಬಂದಿದ್ದಾರೆ. ದಯವಿಟ್ಟು ಇವತ್ತು ಖಾಸಗಿ ಶಾಲೆಯ ಅವಳಿ ಜಾಸ್ತಿ ಇರೋದ್ರಿಂದ ಎಲ್ಲ ಪೋಷಕರು ಇವತ್ತು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. 600 ಜನ ಇದ್ದಂಥ ಶಾಲೆ ಇದು ಇವತ್ತು ಕೇವಲ 40-50 ಜನಕ್ಕೆ ಸೀಮಿತವಾಗಿದ್ದಾರೆ. ನಾವೆಲ್ಲ ಇದೇ ಶಾಲೆಯಲ್ಲಿ ಓದಿದ್ದು. ನಾವು ಶಾಲೆಯಲ್ಲಿ ಓದುವಾಗ 500-600 ಜನ ಇದ್ದರು. ಇವತ್ತು ಖಾಸಗಿ ಶಾಲೆಗಳಲ್ಲೂ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಪೋಷಕರಿಗೆ ತಮ್ಮ ಮಕ್ಕಳುಗಳನ್ನು ಒಳ್ಳೆ ಶಾಲೆಗೆ ಸೇರಿಸಬೇಕು ಅಂದ್ಬಿಟ್ಟು ಆಸಕ್ತಿಯಿಂದ ಇವತ್ತೆಲ್ಲ ಖಾಸಗಿ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಇಡೀ ತಾಲೂಕಿನಲ್ಲಿ 4 ಪ್ರೌಢಶಾಲೆ ಇದ್ದಿದ್ದು ಇವತ್ತು ಹೊತ್ತ ಮೇಲೆ ಎಲ್ಲ 13 ಪ್ರೌಢಶಾಲೆಗಳಿವೆ. ನಮ್ಮೂರಲ್ಲಿ ಸಹ 2-3 ಪ್ರೌಢಶಾಲೆ ಇದೆ. ಅದರಿಂದ ದಯವಿಟ್ಟು ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದ್ದ ತಮ್ಮ ಸಂಸ್ಥೆಗೆ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು ಮತ್ತು ಸದಸ್ಯರಿಂದ ಮತ್ತು ನಾವು ವೈಯಕ್ತಿಕರಿಂದ ನಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಗ್ರಾಮಗಳಿಗೆ ಉಚಿತವಾಗಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಿಮ್ಮ ಸಂಸ್ಥೆಯೂ ಸಹ ಉನ್ನತ ಮಟ್ಟಕ್ಕೆ ಹೋಗಲಿ. ಎಲ್ಲ ಪ್ರತಿಯೊಂದು ಇದರಲ್ಲಿ ಆದಾಯ ಹೆಚ್ಚಾಗಿ ಬರಲಿ. ಆ ಸಂಸ್ಥೆಯ MD ಮತ್ತು ಅಲ್ಲಿರುವ ಕಾರ್ಯಕರ್ತರಿಗೂ ಮತ್ತು ಆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮತ್ತು ಅಧ್ಯಕ್ಷರಿಗೂ ಮಾಲೀಕರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕಾಂತ್ ಇಷ್ಟುಪದ ಮತ್ತು ಅವಿರತ ಎರಡು ಕಡೆ ನಾನು. ಸೊ ಇವತ್ತು ನಾವು ನಿಮ್ಮ ಶಾಲೆಗೆ ಕೊಟ್ಟಿರೋದು 4 ಕಂಪ್ಯೂಟರ್ ಕೊಟ್ಟಿದ್ದೀವಿ. 4 ಕಂಪ್ಯೂಟ್ರಲ್ಲಿ ಬರೀ ಕಂಪ್ಯೂಟರ್ ಕೊಟ್ಟು ಮಾತ್ರ ಅಲ್ಲ, ಅದರಲ್ಲಿ ನಿಮಗೆ ಅದಕ್ಕೆ ಬೇಕಾಗಿರೋ ಕಲಿಕಾ ಸಾಮಗ್ರಿ ಕೂಡ ನಾವು ಹಾಕ್ಕೊಡ್ತೀವಿ. ನಿನ್ನೆ ಹಾಕೊಡೋಕ್ಕಾಗಿದೆ, ಬಟ್ ಇವತ್ತು ಸ್ವಲ್ಪ ತಂದಿದ್ದೀವಿ. ಕಲಿಕಾ ಸಾಮಗ್ರಿ ಅದರಲ್ಲಿರುತ್ತೆ, ಅದು ಹಾಕ್ಕೊಡ್ತೀವಿ. ಆಮೇಲೆ ಮತ್ತೆ ಈ ಶನಿವಾರ UPS ಕೂಡ ಬರ್ತಾ ಇದೆ. 4 ಸಿಸ್ಟಮ್ಗೂ UPS ಬರುತ್ತೆ, ಅದು ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡಿ. ಇವಾಗ ನೋಡಿ, ಇವಾಗ ಕರೆಂಟ್ ಹೋಯಿತು, ಕರೆಂಟ್ ಹೋದ್ರೆ ಕೂಡ ನಿಮ್ಮ ಕೆಲಸ ನೀವು ಮುಂದುವರಿಸ್ಬೋದು. ಆ ಥರ ಸಂಸ್ಥೆಯಿಂದ, ನೆಕ್ಸ್ಟ್ ಸಂಸ್ಥೆಯಿಂದ ನಿಮಗೆ UPS ಕೂಡ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಆಯಿತಾ. ನೀವು ಕಲಿಬೇಕಾದ್ರೆ ಇವಾಗ ಇದು ನಿಮಗೆ ಬಿಟ್ಟಿದ್ದು. ಯಾಕಂದ್ರೆ ನಿಮ್ಮಲ್ಲಿ ಕಂಪ್ಯೂಟರ್ ಮ್ಯಾಮ್ ಇದ್ದಾರೆ, ಟೀಚರ್ ಇದ್ದಾರೆ, ಅವರು ವಾರದಲ್ಲಿ 3 ಡೇಸ್ ಬರ್ತಾರೆ ಮೇಡಮ್. ವೀಕ್ಲಿ 3 ಡೇಸ್ ನಿಮಗೆ ಬಂದು ಪಾಠ ಹೇಳ್ಕೊಡೋಕ್ಕೆ ಮ್ಯಾಮ್ ರೆಡಿ ಇದ್ದಾರೆ. ಕಂಪ್ಯೂಟರ್ ಲ್ಯಾಬ್ ರೆಡಿ ಇದೆ, UPS ಇದೆ. ಕರೆಂಟ್ ಸಮಸ್ಯೆ ಇಲ್ಲ, ಕರೆಂಟ್ ಇಲ್ಲ, ಅದಕ್ಕೆ ಯೂಸ್ ಮಾಡೋಕ್ಕಾಗೋ ಸಮಸ್ಯೆ ಇಲ್ಲ. ಸೊ ಇವಾಗ ನೆಕ್ಸ್ಟ್ ಇರೋದು ನಿಮ್ಮ ಕೆಲಸ ಅಷ್ಟೇ. ಇವಾಗ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಅದನ್ನ ಕಲಿಬೇಕು, ಅಂದರೆ ಅದು ಹೇಳ್ಕೊಡ್ತಾರೆ. ಸೊ ಅವಿರತ ಮತ್ತು ನೆಕ್ಸ್ಟ್ ಸ್ಟೆಪ್ ಕಡೆಯಿಂದ ಈ ವರ್ಷ ನಮ್ಮ ಪ್ಲ್ಯಾನ್ ಇದ್ದಿದ್ದು ಗೌರ್ಮೆಂಟ್ ಸ್ಕೂಲ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ. ಆ ದಿಕ್ಕಿನಲ್ಲಿ ಈ ಸರಿ ಕಂಪ್ಯೂಟರ್ ಲ್ಯಾಬ್ ಕ್ರಿಯೇಷನ್ಸು ವಿ ಹ್ಯಾವ್ ಡನ್ ಫಾರ್ ಕಪಲ್ ಆಫ್ ಸ್ಕೂಲ್ಸ್ ಆ್ಯಕ್ಚುಲಿ. ಸೊ ಇದು ನಮಗೆ ಗೊತ್ತಿದ್ದರಿಂದ ಕಂಪ್ನಿ ಹತ್ರ ಇದ್ದಿದ್ದು ಕೂಡ ಅಂತ ಹುಡುಗೊಮ್ಮೆ ಸ್ಕೂಲ್ನ ಚೂಸ್ ಮಾಡಿದ್ವಿ. ಗೋಮ್ನಳ್ಳಿ ICC ಬ್ಯಾಂಕ್. ಸೊ ಶ್ರೀಕಾಂತ್ ಹೇಳ್ದಂಗೆ ನಿಮ್ಮ ಸ್ಕೂಲಿನ ಟೀಚರ್ಸ್ಗಳು, ಗ್ರಾಮಸ್ಥರು ಎಲ್ಲ ಹೆಲ್ಪ್ ಮಾಡಿ ವಿ ಹ್ಯಾವ್ ಡನ್ ದ ಸೆಟ್ ಆಫ್ ಕಂಪ್ಲೀಷನ್ ಆಗಿದೆ. ಈಗ ಅದನ್ನು ಯೂಸೇಜ್ ಮಾಡೋದೆಲ್ಲನೂ ಕೂಡ ನಿಮ್ಮ ಕೈ ಮೇಲೆ ಬಿಟ್ಟಿದೆ. ಸೊ ಎವ್ರಿ ಡೇ ಅದಕ್ಕೆ ಬೇಕಾಗಿ ಸಾಮಗ್ರಿಗಳನ್ನ ಕೊಟ್ಟಿದ್ದಾರೆ, ಸಾಫ್ಟ್ವೇರ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಕರೆಂಟ್ ಹೋದ್ರೂ ಕೂಡ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಡೂಯಿಂಗ್ ದಿ ಇದು UPS ಕೂಡ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಮೇಕ್ ಶೂರ್ ಯು ಯೂಸ್ ಇಟ್. ಏನೇ ಡೌಟ್ಸ್ ಇದ್ರು ಕೂಡ ಟೀಚರಿಗೆ ಕೇಳಿ ಯೂಸ್ ಮಾಡಿ, ಬೆನಿಫಿಟ್ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಓದಬೇಕಾದ್ರೆ ಕಂಪ್ಯೂಟರ್ ಇರಲಿಲ್ಲ ಆ್ಯಕ್ಚುಲಿ. ನಿಮ್ಮ ಅಧ್ಯಕ್ಷ ಹೇಳ್ದಂಗೆ ಇವತ್ತು ಎಲ್ಲ ಪ್ರೈವೇಟ್ ಸ್ಕೂಲ್ಸಲ್ಲಿದೆ, ಗೌರ್ಮೆಂಟ್ ಸ್ಕೂಲಲ್ಲಿ ಇಲ್ಲ. ಸೊ ಅದನ್ನು ಎಷ್ಟು ಸಾಧ್ಯವಾಗಿದೆ ನಮ್ಮ ಕಡೆಯಿಂದ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಟ್ಟಿದ್ದೀವಿ, ಯೂಸ್ ಮಾಡಿ. ಇದನ್ನ ಬಿದರೂಪ ಗ್ರಾಮದಲ್ಲಿ ನೆಕ್ಸ್ಟ್ ಅಂತ ಕಂಪನಿ ಕಡೆಯಿಂದ 4 ಕಂಪ್ಯೂಟರ್ಗಳನ್ನ ವಿನೋದ್ ಅವರು ಅವಿರತ ಅನ್ನೋ ಫೌಂಡೇಶನ್ ಕಡೆಯಿಂದ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಮೊದಲನೇ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾವೇನೋ ಇದೇ ಥರ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು, ಪ್ರತಿ ವರ್ಷವೂ ನಾವು ಈ ಥರ NGO ಪ್ರೋಗ್ರಾಮ್ಸ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಸೊಸೈಟಿಗೆ ಏನಾದರೂ ಒಳ್ಳೇದಾಗಬೇಕು ಅಂತ ಒಂದು ಕೆಲಸಗಳು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ನಾನೆಲ್ಲ ಬಿದರೂಪ ಗ್ರಾಮದಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, ಏನಾದರೂ ಒಂದು ಅನುಕೂಲ ಮಾಡಿಕೊಡಿ ಅಂತ. ಸೊ ಅವರು ಬಂದು ಲಾಸ್ಟ್ 2 ಮಂತ್ಸ್ ಬ್ಯಾಕ್ ಬಂದು ಇಲ್ಲಿ ಬಂದು ಕೇಳಿದ್ದಾರೆ ಏನೆಲ್ಲ ಬೇಕು, ಏನು ನಿಮ್ಗೆ ಅನುಕೂಲ ಬೇಕಾಗಿದೆ ಅಂತ. ಅವ್ರು ಕೆಲವೊಂದೇನೋ ಸ್ಪೋರ್ಟ್ಸ್ ಐಟಮ್ ಹೇಳಿದ್ದಾರೆ, ಮತ್ತು ಕಂಪ್ಯೂಟರ್ಸ್ ಬೇಕು ಅಂತ ಹೇಳಿದ್ದಾರೆ. ಸೊ ಕಂಪ್ಯೂಟರ್ಸ್ನ ಅವರು ಆಲ್ಮೋಸ್ಟ್ 1.6 lakhs ಆಗೋಷ್ಟು ವರ್ತಷ್ಟು ಕಂಪ್ಯೂಟರ್ಸ್ನ ಬಿದರೂಪ ಗ್ರಾಮಕ್ಕೆ ಡೊನೇಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಮಕ್ಕಳಿಗೆ ಈಗೇನು ಸಿಚುವೇಶನ್ ಇದೆ ಅಂದರೆ, ಕಂಪ್ಯೂಟರ್ ಇಲ್ಲ ಅಂದರೆ ಏನೂ ಆಗಲ್ಲ. 1ನೇ ಕ್ಲಾಸ್ಗೂ ಕಂಪ್ಯೂಟರ್ ಬೇಕು, ನೀವು ಕೆಲಸ ಮಾಡಬೇಕಂದ್ರೂ ಎಲ್ಲಾದರೂ ಕಂಪ್ನೀಸ್ಗೆ ಹೋದ್ರೂ ನಿಮ್ಗೆ ಕಂಪ್ಯೂಟರ್ ಬೇಕಾಗುತ್ತೆ. ಸೊ ಇಲ್ಲಿಂದಲೇ ಕಲ್ತ್ಕೊಂಡು ಹೋದ್ರೆ ಅವ್ರು ಈಸಿ ಆಗುತ್ತೆ. ಸೊ ಕೊಟ್ಟಿರೋ ನಿಮಗೆ ಏನು ಅನುದಾನ ಮಾಡಿದ್ದಾರೆ ಕಂಪ್ಯೂಟರ್ಸ್ನ, ದಯವಿಟ್ಟು ಅದನ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಕಲಿಕೆಗೆ ಏನು ಬೇಕೋ ಅನುಕೂಲ ಮಾಡಿಕೊಡ್ತಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದು ನಾವು ಬಿದರೂಪ ಗ್ರಾಮದಾಗಷ್ಟು ನಾವು ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು. ನಮ್ಮ ಬಿದರೂಪೆ ಗ್ರಾಮ ಪಂಚಾಯತಿಯ ಬಿದರೂಪೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನೆಕ್ಸ್ಟ್ ಪಲ್ಸ್ ಕಂಪ್ನಿಯಿಂದ ಉಚಿತವಾಗಿ 4 ಕಂಪ್ಯೂಟರ್ಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಖಾಸಗಿ ಶಾಲೆಗಳಲ್ಲಿ ಇವತ್ತು ಕಂಪ್ಯೂಟರ್ ಅವಳಿ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ. ಅದನ್ನು ಮನಗಂಡು ನಮ್ಮ ಗ್ರಾಮದ ವಿಜಯ್ ಮತ್ತು ಮಂಜುನಾಥ್ ಅವರು ಆ ಕಂಪ್ನಿಯ ಮಾಲೀಕರ ಸ್ನೇಹಿತರಾಗಿದ್ದು, ಅವರು ಒಂದು ಉಪಯೋಗ ನಮ್ಮ ಶಾಲೆಗೆ ಬೇಕು ಅಂದ್ಬಿಟ್ಟು, ನಮ್ಮ ಗ್ರಾಮಕ್ಕೆ ಬೇಕು ಅಂದ್ಬಿಟ್ಟು ಇವತ್ತು 4 ಉಚಿತವಾಗಿ ಕಂಪ್ಯೂಟರ್ಗಳನ್ನು ತಂದುಕೊಟ್ಟಿದ್ದಾರೆ. ನಮ್ಮ ಪಂಚಾಯತಿ ಎಲ್ಲ ಗ್ರಾಮಗಳು ಮತ್ತು ತಾಲೂಕಿನಾದ್ಯಂತ ಈ ಕಂಪ್ನಿಯಿಂದ ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ಕೊಡಲಿ. ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ಈ ಕಂಪ್ಯೂಟರ್ ವಿದ್ಯಾಭ್ಯಾಸವನ್ನು ಕಲಿಕೆಯಾಗಲು ಸದುಪಯೋಗ ಆಗುತ್ತೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಅನುಪಮ ನಾರಾಯಣ ಅವರು ಮತ್ತು ಮಾಜಿ ಅಧ್ಯಕ್ಷರು ರಾಜೇಶ್ ಅವರು, ಸದಸ್ಯರು ಮತ್ತು ಗ್ರಾಮದ ಹಿರಿಯರಾದ ಶ್ರೀರಾಮಪ್ಪ ಅವರು ಆಗಮಿಸಿದ್ದಾರೆ. ಮತ್ತೊಮ್ಮೆ ನಾನು ಮಾಧ್ಯಮ ಮುಖಾಂತರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.
ಯಾವ್ಯಾವ ಸಂಸ್ಥೆಯಿಂದ ಅನುಕೂಲ ಆಯಿತು ಆ ಸಂಸ್ಥೆಗಳಿಂದ ಕೈಗಾರಿಕೋದ್ಯಮಗಳು ದಯವಿಟ್ಟು ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳಿಗೆ ಅನುಕೂಲ ಮಾಡಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಒಂದು ಸೌಲಭ್ಯವನ್ನು ನಮ್ಮ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಪ್ರಾಮಾಣಿಕವಾಗಿ ಈ ಕಲಿಕೆ ಕಲಿಸ್ಕೊಡ್ಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ, ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಈ ಸಂಸ್ಥೆಯಿಂದ ಉಚಿತವಾಗಿ ಕಂಪ್ಯೂಟರ್ಗಳನ್ನು ಕೊಡಲಿ ಅಂದ್ಬಿಟ್ಟು ಮನವಿ ಮಾಡ್ತಾಯಿದ್ದೀನಿ. ಈ ದಿನ ಬಿದಿರುಗುಪ್ಪೆ ಸರ್ಕಾರಿ ಶಾಲೆಗೆ ಅವಿರತ ಮತ್ತು ನೆಕ್ಸ್ಟ್ ಟೂಪಲ್ ಅವರು 4 ಕಂಪ್ಯೂಟರ್ಗಳು ಕೊಟ್ಟಿದ್ದಾರೆ. ನಮ್ಮ ಶಾಲಾ ಮಕ್ಕಳು ಕಲಿಯೋದಕ್ಕೋಸ್ಕರ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾವೆಲ್ಲ ಇದೇ ಶಾಲೆಯಲ್ಲಿ 1ರಿಂದ 7ನೇ ಕ್ಲಾಸ್ ಗಂಟೆ ಇದೇ ಶಾಲೆ ಓದಿದ್ದು ನಾವು. ಅದರಿಂದ ನಮಗೆ ಈ ಶಾಲೆ ಬಗ್ಗೆ ನಮಗೆ ವಿಶೇಷವಾದ ಕಾಳಜಿ ಇದೆ. ಇಲ್ಲಿ ನಮ್ಮ ಶಾಲೆಗೆ ಏನು ಬೇಕಾದರೂ ಪಂಚಾಯತಿ ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಾವು ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳು ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಟೂಪಲ್ ಅವರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತು ಕಂಪ್ಯೂಟರ್ ಒಂದು ಸೆಕ್ಷನನ್ನು ಅನುಪಮ ನಾರಾಯಣ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಜೊತೆಯಲ್ಲಿ ಆಂಜನಪ್ಪನವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಈ ನಮ್ಮ ಗ್ರಾಮದ ಹಿರಿಯರು ಮತ್ತು ಇನ್ನು ನಮ್ಮ ಎಲ್ಲ ಯೂತ್ಸು ಎಲ್ಲ ಬಂದು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅರ್ಪಿಸ್ತೀನಿ. ಇವತ್ತು ನೆಕ್ಸ್ಟ್ ಟೂಪಲ್ ಎಂಬ NGO ಕಡೆಯಿಂದ ನಮ್ಮ ಬಿದಿರುಗುಪ್ಪೆ ಸರ್ಕಾರಿ ಶಾಲೆಗೆ ಕಂಪ್ಯೂಟರನ್ನು ಕೊಡುಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದೇ ರೀತಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರೋ ಇನ್ನೂ ಹಲವಾರು ಗೌರ್ಮೆಂಟ್ ಶಾಲೆಗಳಿದ್ದಾವೆ. ಆ ಶಾಲೆಗಳಿಗೂ ಸಹಕಾರ ಮಾಡಬೇಕು ಅಂತ ಇನ್ನೂ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ಟು ಅವರಿಗೆಲ್ಲ ಸಹಾಯ ಮಾಡಬೇಕು ಅನ್ನೋದು ಕಳಕಳಿಯಿಂದ ಪಂಚಾಯತಿ ಕಡೆಯಿಂದ ನಾವು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಪಂಚಾಯತಿ ಕಡೆಯಿಂದ ನಮ್ಮ ಶಾಲೆಗಳಿಗೂ ಎಲ್ಲ ಅನುಕೂಲಗಳು ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಇದೇ ರೀತಿ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಎಲ್ಲ ಒಟ್ಟುಗೂಡಾಗಿ ಮಾಡ್ಕೊಳ್ಳೋಣ ಅಂತ ತಿಳಿಸ್ತಾ. ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂತ. ಇವತ್ತು ನೆಕ್ಸ್ಟ್ ಟೂಪಲ್ ಮತ್ತು ಅವಿರತ ಸಂಸ್ಥೆಯಿಂದ ನಾವು ಗೌರ್ಮೆಂಟ್ ಹೈಸ್ಕೂಲ್ ಬಿದಿರುಗುಪ್ಪೆ ಸ್ಕೂಲ್ಗೆ ನಾವು ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿಕೊಟ್ಟಿದ್ವಿ. ಒಟ್ಟು 4 ಕಂಪ್ಯೂಟರ್ ಕೊಟ್ಟಿದ್ದೀವಿ. ಅದ್ರ ಜೊತೆ ಕಲಿಕಾ ಸಾಮಗ್ರಿ ಕೊಡ್ತಾ ಇದ್ದೀವಿ ನಾವು. ಜೊತೆಗೆ UPS ಕೂಡ ಕೊಡ್ತೀವಿ. 4 ಕಂಪ್ಯೂಟರ್ 4 UPS ಇರುತ್ತೆ ಇಂಡಿವಿಜುವಲ್ ಆಗಿ. ಏನಕ್ಕೆ ಅಂತಂದರೆ ಅಕಸ್ಮಾತ್ ಕರೆಂಟ್ ಹೋಯಿತು ಅಂದರೆ ಮಕ್ಕಳು ಓದೋದು ಅಥವಾ ಏನಾದ್ರು ಅದು ನಿಲ್ಲಿಸಬಾರ್ದು ಅನ್ನೋ ಉದ್ದೇಶದಿಂದ, ಕಲಿಕೆ ನಿಲ್ಲಬಾರ್ದು ಅನ್ನೋ ಉದ್ದೇಶದಿಂದ UPS ಕೂಡ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅದು ಇನ್ಕ್ಲೂಡಿಂಗ್ ಮೇಂಟೆನೆನ್ಸ್. ಅವಾಗ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಬಂದು ರೆಗ್ಯುಲರ್ ಆಗಿ ಚೆಕ್ ಮಾಡೋದು, ಮೇಂಟೈನ್ ಎಲ್ಲ ಮಾಡ್ತಾರೆ, ಅವರೇ ಮಾಡ್ತಾರೆ. ಯಾರಿಗೆ ವೆಂಡರ್ ಇದ್ದಾರೋ ಅವ್ರು ಮಾಡ್ತಾರೆ. ಸೊ ಅದರಿಂದ ಇದಕ್ಕೆ ಸಪೋರ್ಟ್ ಮಾಡಿದಂಥ ನಮ್ಮ ಗ್ರಾಮಸ್ಥರಿಗೆ, ಆಮೇಲೆ ಶಾಲಾ ಸಿಬ್ಬಂದಿಯವರಿಗೆ, HMಗೆ ಎಲ್ಲರಿಗೂ ನಮಗೆ ತುಂಬ ಥ್ಯಾಂಕ್ಸ್. ಸೊ ಶ್ರೀಕಾಂತ್ ಹೇಳ್ದಂಗೆ ಅವಿರತ ಸಂಸ್ಥೆ ಮತ್ತು ನೆಕ್ಸ್ಟ್ ಟೂಪಲ್ ಇಬ್ಬರು ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಈ ಕೊಡುಗೆ ಕೊಡ್ತಾ ಇದ್ದೀವಿ. 4 ಲ್ಯಾಪ್ಟಾಪು. ಈ ವರ್ಷ ನೆಕ್ಸ್ಟ್ ಟೂಪಲ್ CSR ಫಂಡಿಂದ ವಿ ಹ್ಯಾವ್ ಪ್ಲ್ಯಾನ್ ಟು ಹೆಲ್ಪ್ ಗೌರ್ಮೆಂಟ್ ಸ್ಕೂಲ್ಸ್ ಪರ್ಟಿಕ್ಯುಲರ್ಲಿ. ಸೊ ಕೆಲವೊಂದು ಸ್ಕೂಲ್ಸ್ಗಳಿಗೆ ಸ್ಪೋರ್ಟ್ಸ್ ಕಿಟ್ ಕೊಟ್ಟಿದ್ದೀವಿ ಮತ್ತು ಲೈಬ್ರರಿ ಕ್ರಿಯೇಷನ್ ಮಾಡಿದ್ದೀವಿ. ಆ್ಯಂಡ್ ಈ ಸರಿ ಈ ಸ್ಕೂಲಿಗೆ ಕಂಪ್ಯೂಟರ್ ಮತ್ತು UPS ಕೊಟ್ಟು ಇದನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಒಂದು ಕ್ರಿಯೇಷನ್ ಸೈಡ್ ನಾವು ಬೆನಿಫಿಟ್ಸ್ ಏನೋ ಕೊಟ್ಟಾಗಿದೆ. ಈಗ ಇದನ್ನು ಹೇಗೆ ಯೂಸ್ ಮಾಡ್ತಾರೆ ಮಕ್ಕಳು, ಅದು ಸ್ಕೂಲ್ನ ಟೀಚರ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನು ರೆಗ್ಯುಲರಾಗಿ ಯೂಸೇಜ್ ಮಾಡಿ ಹಾಳು ಮಾಡ್ದಂಗೆ ಒಂದಿಷ್ಟು ವರ್ಷಗಳ ಕಾಲ ಅದು ಯೂಸ್ ಆದರೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ನೆಕ್ಸ್ಟ್ ಟೂಪಲ್ ಬಂದು ಇಟ್ಸ್ ಎ ಗ್ಲೋಬಲ್ ಕಂಪನಿ. ವಿ ಆರ್ ಇನ್ ಆಫೀಸ್ ಇನ್ ಕೆನಡಾ, US, ಬ್ಯಾಂಗ್ಳೂರಲ್ಲಿ ಬೊಮ್ಮನಹಳ್ಳಿ ಆಫೀಸ್ ಇದೆ. 300 ಎಂಪ್ಲಾಯೀಸ್ ಸಾಫ್ಟ್ವೇರ್ ಕಂಪ್ನಿ. ಇದೇ ಬಿದಿರುಗುಪ್ಪೆ ಗ್ರಾಮದಲ್ಲಿ ನೆಕ್ಸ್ಟ್ ಟೂಪಲ್ ಮತ್ತು ಅವಿರತ ಅನ್ನೋ ಒಂದು ಸಂಸ್ಥೆ ಕಡೆಯಿಂದ ಬಿದಿರುಗುಪ್ಪೆ ಸರ್ಕಾರಿ ಶಾಲೆಗೆ 4 ಕಂಪ್ಯೂಟರ್ಗಳನ್ನ ಅವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸೊ ಈ ಮುಂದಿನ ದಿನಗಳಲ್ಲಿ ಅವ್ರು ಇದೇ ಥರ ಎಲ್ಲೆಲ್ಲಿ ಗೌರ್ಮೆಂಟ್ ಶಾಲೆಗಳಾಗಿರುತ್ತೆ ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂತ ಭಗವಂತ ಹತ್ರ ಕೇಳ್ಕೊತೀನಿ. ಗೌರ್ಮೆಂಟ್ ಶಾಲೆಗಳಿಗೆ ಅನುದಾನ ಬರೋದು ಕಡಿಮೆ. ಸೊ ಇದೇ ಥರ NGOs ಮುಂದೆ ಬರಲಿ, ಅವ್ರಿಗೆ ಆದಷ್ಟು ಅನುಕೂಲಗಳಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಸುಮಾರು ಬಡವರು ಮಕ್ಕಳೇ ಆಲ್ಮೋಸ್ಟು ಗೌರ್ಮೆಂಟ್ ಶಾಲೆಗಳಿಗೆ ಬರೋದು. ಸೊ ಅವ್ರಿಗೆಲ್ಲ ಕಂಪ್ಯೂಟರ್ ಆ್ಯಕ್ಸೆಸ್ ಇರೋದಿಲ್ಲ. ಸೊ ಈ ಒಳ್ಳೆ ಕೆಲಸ ಮಾಡಿರೋದು ನೆಕ್ಸ್ಟ್ ಟೂಪಲ್ ಮತ್ತು ಕಂಪ್ನಿಯವರು ನಾವು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮುಂದಿನ ದಿವಸಗಳಲ್ಲಿ ಅವ್ರು ಇದೇ ಥರ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಅವ್ರ ಶಕ್ತಿ ಮೀರಿದಷ್ಟು ಅವ್ರು ಕೆಲಸ ಮಾಡಲಿ ಅಂತ ನಾನು ಕೋರ್ಕೊತೀನಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿದಿರುಗುಪ್ಪೆಯಲ್ಲಿ ಈ ದಿನ ನಮ್ಮ ನೆಕ್ಸ್ಟ್ ಟೂಪಲ್ ಅವರ ಸಂಸ್ಥೆಯಿಂದ ಅವಿರತ ಎಂಬ ಸಂಸ್ಥೆಯಿಂದ 4 ಕಂಪ್ಯೂಟರ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ನಮ್ಮ ಖಾಸಗಿ ಶಾಲೆಯಲ್ಲಿ ಅನೇಕ ಅಭಿವೃದ್ಧಿಗೊಳ್ತಾ ಇದೆ. ಸೊ ಸರ್ಕಾರಿ ಶಾಲೆ ಕೂಡ ಅಭಿವೃದ್ಧಿಗಳಿಗೋಸ್ಕರ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ವಿಜಯಣ್ಣ ತುಂಬ ಇದಕ್ಕಾಗಿ ಸಹಕಾರ ಕೊಟ್ಟರು. ಏನೇ ಕಾರ್ಯಕ್ರಮ ಆಗಲಿ ಭಾಗವಹಿಸ್ತಾರೆ, ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ಸ್ಪಂದಿಸ್ತಾರೆ. ಇದೇ ರೀತಿ ಮಾಡಲಿ. ಇವತ್ತು ಒಂದಿನ ಶಾಲೆಯಲ್ಲಿ ನಮ್ಗೆ ಭಾಗವಹಿಸಿ ತುಂಬ ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ. ಅದೇ ರೀತಿ 10 ಶಾಲೆಯಷ್ಟು ಸಹಕಾರ ಆಗಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.